ಹೃದಯದ ಪಿಸುಮಾತು ಅಧ್ಯಾಯ 3. ಬಹಳ ಸಂತೋಷ. ಫೋನ್ ಇಟ್ಟವರೇ, ಸುನಂದಿತಾ, ಒಂದು ಲೋಟ ನೀರು ತಗೊಂಡ್ ಬಾ ಎಂದು ಮಗ ಫೈನಲೈಸ್ ಮಾಡಲು ಹೇಳಿದ್ದ ಹೊಸ ಪ್ರಾಜೆಕ್ಟ್ ಒಂದರ ಫೈಲ್ ತಿರುವುತ್ತಾ ಕೂತರು ಮನೋಹರ್. ತಗೊಳ್ಳಿ, ಯಾರು ಕಾಲ್ ಮಾಡಿದ್ದು ಎಂದು ಪಕ್ಕದಲ್ಲಿ ಕೂತರು ಸುನಂದಿತಾ. ಸುಬ್ಬಾರಾಯರು ಕಾಲ್ ಮಾಡಿದ್ರು, ಅವರ ಕಡೆಯಿಂದ ಒಪ್ಪಿಗೆ ಅಂತ ಹೇಳೋಕೆ. ಅಂದ ಹಾಗೆ ತ್ರಿಶೂಲ್ನ ಕರಿ ಎಂದವರೇ ತಾವೇ ಮಗನನ್ನು ಕೂಗಿದರು, ಮಗನ ಅಭಿಪ್ರಾಯವನ್ನು ತಿಳಿಯುವ ಕಾತುರದಲ್ಲಿ. ಹೇಳಿ ಅಪ್ಪ ಎಂದು ಕೂತವನೇ ಮತ್ತೆ ಆಫೀಸ್ ಫೈಲ್ ಹಿಡಿದಾಗ ಅವನ ಕೈಯಿಂದ ಫೈಲ್ ತೆಗೆದುಕೊಂಡ ಮನೋಹರ್, ತ್ರಿಶು, ಇದಕ್ಕಿನ್ನೂ ಟೈಮ್ ಇದೆ, ನಾನು ನಿನ್ನ ಕರೆದದ್ದು ಬೇರೆ ವಿಷಯಕ್ಕೆ ಎಂದ ತಂದೆಯನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಈಗಷ್ಟೇ ಸುಬ್ಬಾರಾಯರಿಂದ ಫೋನ್ ಬಂದಿತ್ತು. ಹುಡುಗಿ ಮನೆಯವರಿಗೆ ಒಪ್ಪಿಗೆಯಂತೆ. ಇನ್ನು ತಡ ಮಾಡಬೇಡ, ನಿನ್ನ ಮನಸ್ಸಿನಲ್ಲೇನಿದೆ ಹೇಳು. ಆನ್ಯಾ ನಿನಗೆ ಒಪ್ಪಿಗೆನಾ ಎಂದು ಕೇಳಿದರು. ಆನ್ಯಾ ಹೆಸರು ಕೇಳಿದೊಡನೆಯೇ ತ್ರಿಶೂಲ್ನ ಮನಸ್ಸಿನಲ್ಲಿ ಏನೋ ಒಂದು ಪುಳಕ. ಬೇಡ ಬೇಡವೆಂದರೂ ನೇರಳೆ ಬಣ್ಣದ ಸೀರೆಯುಟ್ಟ ರೂಪಸಿ ಎದುರು ನಿಂತು ನಕ್ಕಂತಾಯಿತು. ಮಾತುಗಳಲ್ಲಿ ಹೇಳಲಾಗದ ಒಂದು ಮಧುರವಾದ ಅನುಭೂತಿ. ಅರೆಗಳಿಗೆ ಕಣ್ಮುಚ್ಚಿ ಆ ಭಾವವನ್ನು ಸವಿ ಎಂದಿತು ಮನ. ಇನ್ನೂ ತಾನಲ್ಲೇ ಇದ್ದರೆ ಅಪ್ಪ ಅಮ್ಮನಿಗೆ ತನ್ನ ಮನಸ್ಸಿನಲ್ಲಾಗುತ್ತಿರುವುದು ತಿಳಿಯುವುದು ಖಂಡಿತ ಎಂದು ಎಚ್ಚೆತ್ತ ತ್ರಿಶೂಲ್ ಒಂದೇ ಪದದಲ್ಲಿ ತನ್ನ ಒಪ್ಪಿಗೆಯನ್ನು ತಿಳಿಸಿ ಹೊರಟು ಬಿಟ್ಟ. ರೂಮಿಗೆ ಬಂದವನೇ ಬಾಗಿಲು ಹಾಕಿ ಕನ್ನಡಿಯ ಮುಂದೆ ನಿಂತ, ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳುವಂತೆ. ಸಣ್ಣಗೆ ಬೆವತಂತಿದ್ದ ಮುಖ, ಕಣ್ಣುಗಳು ವ್ಯಕ್ತಪಡಿಸಲಿಚ್ಛಿಸುತ್ತಿದ್ದ ಯಾವುದೋ ಒಂದು ಭಾವ. ಮೈ ಗಾಡ್, ನೋ 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 ನೋ, ದಿಸ್ ಇಸ್ ನಾಟ್ ಯು ತ್ರಿಶೂಲ್. ಒಂದು ಹುಡುಗಿ ನೆನಪು ನಿನ್ನಲ್ಲಿ ಇಷ್ಟೆಲ್ಲ ಬದಲಾವಣೆ ತರೋದು ಅಂದರೆ ಏನು? ನೋ, ಐ ಡೋಂಟ್ ಲೈಕ್ ದಿಸ್. ಮತ್ತಷ್ಟು ಬೆವತ. ಹಾಗಾದರೆ ಅಪ್ಪ ಅಮ್ಮ ಹತ್ತಿರ ಒಪ್ಪಿಗೆ ಇಲ್ಲ ಅಂತ ಹೇಳಲ್ಲ ಎಂಬ ಯೋಚನೆ ಬಂದಿದ್ದೇ ತಡ ಅವನಿಗರಿಯದೆಯೇ ಮನಸ್ಸು ವಿಲವಿಲನೆ ಒದ್ದಾಡಿತು. ನೀನು ನನ್ನ ಲೈಫಲ್ಲಿ ಬೇಡ ಅನ್ನೋ ಯೋಚನೆ ಕೂಡ ನನ್ನ ಮನಸ್ಸನ್ನು ಹಿಂಡಿದಂತಾಗುತ್ತಿದೆ. ನನಗೆ ನೀನು ಬೇಕು ಆನ್ಯಾ. ಅವಳು ಅವನ ಜೀವನದಲ್ಲಿ ಇರಬೇಕು ಅನ್ನೋ ನಿರ್ಧಾರ ಕ್ಷಣ ಕ್ಷಣಕ್ಕೂ ಗಟ್ಟಿಯಾಗತೊಡಗಿತು. ಇದು ಯಾವ ರೀತಿಯಾದ ಭಾವನೆ ಎಂದವನಿಗೆ ಅರ್ಥವಾಗಲಿಲ್ಲ. ಪ್ರೀತಿ? ಸಾಧ್ಯನೇ ಇಲ್ಲ. ಪ್ರೀತಿ ಪ್ರೇಮ ಅಂತೆಲ್ಲ ಕನಸು ಕಾಣೋಕ್ಕೆ ನಾನೇನು ಕಾಲೇಜ್ ಸ್ಟೂಡೆಂಟ್ ಅಲ್ಲ. ಕಾಲೇಜ್ ಡೇಸಲ್ಲೇ ಆ ರೀತಿ ಇಮ್ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡಲಿಲ್ಲ. ಅಂಥದ್ರಲ್ಲಿ ಇವಾಗ ಚಾನ್ಸೇ ಇಲ್ಲ. ಕಮ್ ಆನ್ ತ್ರಿಶೂಲ್, ಮದುವೆ ಅಂದಾಗ ಸ್ವಲ್ಪ ನರ್ವಸ್ ಆಗೋದು ಸಹಜ. ಅದಕ್ಕೆ ಇನ್ಯಾವ ಅರ್ಥ ಕಲ್ಪಿಸೋದು ಬೇಡ. ಆನ್ಯಾ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ನನ್ನನ್ನು, ನನ್ನ ಯೋಚನೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ನೀನು ನನ್ನ ಆವರಿಸಿಕೊಳ್ಳೋಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಮನದಾಳದ ಮೂಲೆಯಲ್ಲೆಲ್ಲೋ ಅಡಗಿ ಕೂತವಳಿಗೆ ಎಚ್ಚರಿಕೆ ನೀಡಿದಂತಿತ್ತು. ತ್ರಿಶು, ಏಯ್ ತ್ರಿಶು, ಬಾಗಿಲು ತೆಗೆಯೋ. ಬಾಗಿಲು ಬಡೆದ ಶಬ್ದಕ್ಕೆ ಎಚ್ಚೆತ್ತ ತ್ರಿಶೂಲ್ ಬಾಗಿಲು ತೆರೆದು ವಂದನಾಳಿಗೆ ಒಳಬರಲು ಜಾಗ ಮಾಡಿಕೊಟ್ಟ. ಏನೋ ಮಾಡ್ತಾ ಇದ್ದೆ? ಅಪ್ಪ ಅಮ್ಮನಿಂದ ವಿಷಯ ಗೊತ್ತಾಯಿತು. ಕಂಗ್ರ್ಯಾಚುಲೇಷನ್ಸ್ ಮೈ ಡಿಯರ್ ಬ್ರದರ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು ಎಂದು ಖುಷಿಯಿಂದ ತಬ್ಬಿದ ಅಕ್ಕನನ್ನು ಕಂಡು ಮನಸ್ಸು ದುಃಖಿಸದಿರಲಿಲ್ಲ. ನಿನಗೆ ಇಲ್ಲದೆ ಇರೋ ಖುಷಿ ನನಗೆ ಬೇಕೇನೆ ಎಂದ ತಮ್ಮನ ಬಾಯಿ ಮುಚ್ಚಿದಳು ವಂದನಾ. ಹಾಗನ್ಬೇಡ. ಈಗಾಗಲೇ ನನ್ನ ವಿಷಯವಾಗಿ ಅಪ್ಪ ಅಮ್ಮ ಸಾಕಷ್ಟು ನೊಂದಿದ್ದಾರೆ. ಮಗನಾಗಿ ನೀನು ಅವರ ಆಸೆ ಈಡೇರಿಸಬೇಕು. ನನ್ನ ಜೀವನ ಹಾಗಾಯಿತು ಅಂತ ನೀನು ಮದುವೆ ಆಗಲ್ಲ ಅನ್ನೋದು ಮೂರ್ಖತನ ಆಗುತ್ತೆ. ಅದು ಹಾಗಲ್ಲ ವಂದನಾ ಎಂದು ಏನೋ ಹೇಳ ಹೊರಟವನನ್ನು ಅರ್ಧಕ್ಕೆ ತಡೆದಳು. ಹಾಗೂ ಇಲ್ಲ ಹೀಗೂ ಇಲ್ಲ, ಏನಾಗ್ತಾ ಇದೆ ಅದೆಲ್ಲ ಒಳ್ಳೆಯದೇ ಆಗ್ತಾ ಇದೆ ಎಂದು ಹೊರಟವಳನ್ನು ನೋಡಿ ಅವಳ ಈ ದುಃಖಕ್ಕೆ ಕಾರಣರಾದವರನ್ನು ಶಪಿಸುವುದು ಮರೆಯಲಿಲ್ಲ ತ್ರಿಶೂಲ್. ಮಾತುಕತೆಯಾದ ವಾರದಲ್ಲೇ ಕಶ್ಯಪ್ ಹಾಗೂ ದೇಶ್ಮುಖ್ ಎರಡೂ ಕುಟುಂಬದವರು ಸರಳವಾಗಿ ಮನೆಯಲ್ಲೇ ತಾಂಬೂಲ ಬದಲಾಯಿಸಿಕೊಂಡು ನಿಶ್ಚಿತಾರ್ಥದ ಶಾಸ್ತ್ರ ಮುಗಿಸಿದರು. ಮುಂದಿನ 1 ತಿಂಗಳೊಳಗೆ ಬರಲಿರುವ ಜ್ಯೇಷ್ಠ ಮಾಸದಲ್ಲಿ ಮದುವೆ ಎಂದು ನಿಶ್ಚಯಿಸಲಾಯಿತು.
ಮದುವೆಗೆ ತಿಂಗಳ ಸಮಯ ಕೂಡ ಇಲ್ಲದಿದ್ದುದರಿಂದ ಎರಡೂ ಮನೆಯಲ್ಲೂ ತಯಾರಿ ವೇಗದಿಂದ ಸಾಗತೊಡಗಿತು. ದಿನಗಳು ಹತ್ತಿರ ಬಂದಂತೆ ಮನೆಯ ತುಂಬ ನೆಂಟರಿಷ್ಟರ ಗದ್ದಲ ಸಡಗರ ಹೆಚ್ಚಿತು. ಅಂತೂ ಎರಡೂ ಕುಟುಂಬಗಳು ಕಾತರಿಸುತ್ತಿದ್ದ ಆ ಶುಭ ದಿನ ಬಂದೇ ಬಿಟ್ಟಿತು. ವಂದನಾ ಕಳಸ ಜೋಪಾನ. ಅರಿಶಿನ ಕುಂಕುಮದ ತಟ್ಟೆಯೊಂದಿಗೆ ಕಾರಿನಿಂದ ಇಳಿಯುತ್ತಾ ಹೇಳಿದರು ಸುನಂದಿತ. ಗಂಡಿನ ಮನೆಯವರೆಲ್ಲ ಮದುವೆ ಮನೆ ತಲುಪಿದಾಗ ಸಂಜೆ 6ರ ಗೋಧೂಳಿ ಸಮಯ. ಬಣ್ಣ ಬಣ್ಣದ ದೀಪಗಳಿಂದ ಬೆಳಗುತ್ತಿತ್ತು ಛತ್ರ. ಕಂಡಲ್ಲೆಲ್ಲ ಹಲವು ತೆರನಾದ ವಿದ್ಯುತ್ ದೀಪಗಳ ಸೆಟ್ಗಳು ಜಗಮಗಿಸುತ್ತಿದ್ದವು. ಬೀಗರನ್ನು ಸ್ವಾಗತಿಸಲು ಛತ್ರದ ಬಾಗಿಲಲ್ಲೇ ಕಾಯುತ್ತಿದ್ದ ಹೆಣ್ಣಿನ ಕಡೆಯವರ ಸಂಭ್ರಮವನ್ನು ಅವರ ನಗುಮೊಗವೇ ಸಾರಿ ಹೇಳುತ್ತಿತ್ತು. ಪ್ರಮೋದ್ರವರೇ, ಭಾವಿ ಅಳಿಯನಿಗೆ ಹೂಮಾಲೆಯನ್ನಾಕಿ ತಿಲಕವನ್ನು ಹಚ್ಚಿ ಎಂದು ಶಾಸ್ತ್ರಿಗಳು ಹೇಳುತ್ತಿದ್ದಂತೆ ನಳಿನಿ ತಟ್ಟೆಯಲ್ಲಿದ್ದ ಮಲ್ಲಿಗೆ ಹಾರವನ್ನು ಪತಿಯ ಕೈಗಿಟ್ಟು ಕುಂಕುಮದ ಭರಣಿಯನ್ನು ಮುಂದಿಡಿದರು. ಹಾರ ಹಾಕಿ ತಿಲಕ ಹಚ್ಚುತ್ತಿದ್ದ ಕೈಗಳು ಅರೆಕ್ಷಣ ನಡುಗಿದವು ಸಂತಸದಿಂದ. ಸುರದ್ರೂಪಿ ಅಳಿಯನನ್ನು ಕಂಡು ಗರ್ವದಿಂದ ಹಿಗ್ಗಿತು ದೇಶ್ಮುಖ್ರವರ ಮನ. ಶುಭ್ರವಾದ ಬಿಳಿ ಬಣ್ಣದ ಉದ್ದ ತೋಳಿನ ಶರ್ಟ್, ಅದಕ್ಕೊಪ್ಪುವ ಕಡು ನೀಲಿ ಬಣ್ಣದ ಪ್ಯಾಂಟ್, ಕೊರಳಲ್ಲಿ ರಾರಾಜಿಸುತ್ತಿದ್ದ ತೆಳುವಾದ ಒಂದೆಳೆಯ ಚಿನ್ನದ ಸರ, ಬಲಗೈ ಉಂಗುರದ ಬೆರಳನ್ನು ಅಲಂಕರಿಸಿದ್ದ ವಜ್ರದುಂಗುರ, ತೀಕ್ಷ್ಣತೆಯ ಹಿಂದಿದ್ದ ಆ ಕಂಗಳ ತುಂಟತನ, ಚಿಗುರು ಮೀಸೆಯಡಿ ಹೌದೋ ಅಲ್ಲವೋ ಎಂಬಂತೆ ಮುಗುಳು ನಗೆ ಸೂಸುತ್ತಿದ್ದ ತುಟಿಗಳ ಒಡೆಯನನ್ನು ಕಂಡು ಅಲ್ಲಿದ್ದ ಎಷ್ಟೋ ಯುವತಿಯರು ಕನಸಿನ ಲೋಕಕ್ಕೆ ಜಾರಿದ್ದರೆಂದರೆ ತಪ್ಪಿಲ್ಲ. ನೋಡಿದಷ್ಟೂ ನೋಡಬೇಕೆನಿಸುವಂತಿದ್ದ ವರನಿಂದ ಕಣ್ತೆಗೆಯಲಾಗಲಿಲ್ಲ ಯಾರಿಗೂ. ದೇಶ್ಮುಖ್ ಕಡೆಯ ಕೆಲವು ನೆಂಟರು ಆನ್ಯಾಳ ಅದೃಷ್ಟವನ್ನು ಕೊಂಡಾಡಿದರೆ ಇನ್ನು ಕೆಲವರು ಅವಳ ಅದೃಷ್ಟಕ್ಕೆ ಕರುಬಿದರು. ಬೀಗರು ಹಾಗೂ ಹತ್ತಿರದ ಸಂಬಂಧಿಕರಿಗೆ ಹೂಮಾಲೆ ಹಾಕಿ ಎಲ್ಲರನ್ನೂ ಗೌರವದಿಂದ ಬರಮಾಡಿಕೊಂಡರು ಹೆಣ್ಣಿನ ಕಡೆಯವರು. ಮೇಲೆ ಮೊದಲನೇ ಮಹಡಿಯಲ್ಲಿ ನಿಮಗೆ ಹಾಗೂ ನಿಮ್ಮ ಕಡೆಯವರಿಗೆಲ್ಲ ರೂಮಿನ ವ್ಯವಸ್ಥೆಯಾಗಿದೆ. ಅಲ್ಲಿನ 3 ರೂಮುಗಳಿಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಡೈನಿಂಗ್ ಹಾಲ್ ಕೆಳಗಿನ ಬೇಸ್ಮೆಂಟ್ನಲ್ಲಿದೆ. ಅಲ್ಲೇ ತಿಂಡಿ ಕಾಫಿಯ ವ್ಯವಸ್ಥೆಯಾಗಿದೆ. ನಿಮ್ಮ ಲಗೇಜ್ಗಳನ್ನು ನೀವು ಎಲ್ಲಿ ಹೇಳ್ತೀರೋ ಆ ರೂಮಿನಲ್ಲಿ ನಮ್ಮ ಹುಡುಗರು ಇಟ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಡೈನಿಂಗ್ ಹಾಲ್ಗೆ ಬನ್ನಿ. ವರಪೂಜೆ ಶುರುವಾಗೋಕೆ ಇನ್ನೂ ಸಾಕಷ್ಟು ಸಮಯ ಇರೋದ್ರಿಂದ ತಿಂಡಿ ಮುಗಿಸಿಕೊಂಡು ನಂತರ ರೆಡಿಯಾಗಬಹುದು ಎಂದು ನಗುಮೊಗದಿಂದ ಹೇಳಿದರು ದೇಶ್ಮುಖ್ ದಂಪತಿಗಳು. ಖಂಡಿತ ಬೀಗ್ರೆ, ನೀವು ಇಷ್ಟೆಲ್ಲ ಉಪಚಾರ ಮಾಡಿದರೆ ನಮಗೆ ಸಂಕೋಚ ಆಗುತ್ತೆ ಎಂದ ಮನೋಹರ್ ರವರ ಸರಳತೆಗೆ ಸೋತರು ಪ್ರಮೋದ್, ನಳಿನಿ ಹಾಗೂ ವಿಕಾಸ್. ಆಗಲಿ ವಿಕಾಸ್, ಅವರಿಗೆ ರೂಮ್ಗಳನ್ನು ತೋರಿಸು ಎಂದು ಮುಂದಿನ ಕೆಲಸಗಳ ತಯಾರಿಗೆ ಹೊರಟರು ಪ್ರಮೋದ್ ಹಾಗೂ ನಳಿನಿ. ರೂಮ್ ಒಂದರ ಬೀಗ ತೆಗೆದು ಲಗೇಜ್ ಸಾಗಿಸುವುದರಲ್ಲಿ ಸಹಾಯ ಮಾಡುತ್ತಿದ್ದ ವಿಕಾಸ್ನನ್ನು ಕಂಡ ತ್ರಿಶೂಲ್, ಹೇ ವಿಕಾಸ್, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ಕುಮುದ ಇಡ್ತಾಳೆ ಎಂದು ಅವನ ಕೈಲಿದ್ದ ಬ್ಯಾಗ್ ಅನ್ನು ಕಸಿದುಕೊಂಡು ಕೆಲಸದಾಕೆಗೆ ಕೊಟ್ಟು ಒಳಗಿಡುವಂತೆ ಸನ್ನೆ ಮಾಡಿದನು. ತೊಂದರೆ ಇಲ್ಲ ಭಾವ ಎಂದು ಹೇಳುತ್ತಿದ್ದವನನ್ನು ಅಷ್ಟಕ್ಕೆ ತಡೆದವನೇ, ತ್ರಿಶೂಲ್ ಅಂತ ಕರೀರಿ ಸಾಕು, ಅಷ್ಟೊಂದೆಲ್ಲ ಫಾರ್ಮಾಲಿಟೀಸ್ ಬೇಡ ಎಂದು ನಕ್ಕನು. ಫೈನ್, ನೀವು ಫ್ರೆಶನಪ್ ಆಗಿ ತಿಂಡಿಗೆ ಬನ್ನಿ ಎಂದು ಹೊರಡಲು ವಿಕಾಸ್ ಹಿಂದಿರುಗುವುದಕ್ಕೂ ವಂದನಾ ಅವಸರದಿಂದ ಬರುತ್ತಿದ್ದವಳೆ ಅವನಿಗೆ ಡಿಕ್ಕಿ ಹೊಡೆದು ಆಯಾ ತಪ್ಪಿ ಬೀಳುವಂತಾದಾಗ ಅವಳಿಗರಿಯದೆಯೇ ಅವಳ ಕೈಗಳು ವಿಕಾಸ್ನ ಶರ್ಟಿನ ಕಾಲರ್ ಹಿಡಿದರೆ ಅವಳಿಗೆ ಆಸರೆಯಾಗಿ ಅವನ ಕೈಗಳು ಅವಳ ನಡುವನ್ನು ಬಳಸಿತು. ಕ್ಷಣ ಇಬ್ಬರ ನಯನಗಳೂ ಕೂಡಿದಾಗ ಒಂದು ರೀತಿಯ ಮಧುರಾನುಭಾವ ಆವರಿಸಿತು ಇಬ್ಬರನ್ನು. ವಂದನಾ, ಹುಷಾರು, ಯಾವಾಗಲೂ ಅವಸರ ನಿನಗೆ ಎಂದು ತ್ರಿಶೂಲ್ ಹತ್ತಿರ ಬಂದಾಗ ಇಬ್ಬರೂ ಎಚ್ಚೆತ್ತು ದೂರ ಸರಿದು ನಿಂತರು. ಮರುಕ್ಷಣವೇ ಎಕ್ಸ್ಕ್ಯೂಸ್ ಮೀ ಎಂದು ಹೊರಟು ಬಿಟ್ಟ ವಿಕಾಸ್. ಆರ್ ಯು ಓಕೆ ಎಂಬ ತಮ್ಮನ ಪ್ರಶ್ನೆಗೆ ಹೂ ಎಂಬಂತೆ ತಲೆಯಾಡಿಸಿ ತಾಯಿಯನ್ನರಸಿ ಹೊರಟಳು ವಂದನಾ. ವರಪೂಜೆಯ ಶಾಸ್ತ್ರಗಳು ಒಂದೊಂದಾಗೆ ಶುರುವಾದವು. ವರನ ಕಡೆಯವರು ವಧುವಿಗೆ ಕೊಡಬೇಕಾದ ಸೀರೆ, ಬಳೆ ಹಾಗೂ ಇತರೆ ಅಲಂಕಾರಿಕ ಸಾಮಗ್ರಿಗಳನ್ನೆಲ್ಲ ಕೊಡಲಾಯಿತು ಆನ್ಯಾಳಿಗೆ. ಮಗು, ಹೋಗಿ ಈ ಸೀರೆಯುಟ್ಟು ಬಾರಮ್ಮ,
ಎಂದು ಸುನಂದಿತಾ ಭಾವಿ ಸೊಸೆಗೆ ಕೊಟ್ಟ ಸೀರೆಯನ್ನು ತೋರಿಸಿ ಹೇಳಿದರು ಶಾಸ್ತ್ರಿಗಳು. ನಳಿನಿ, ನಾವು ತ್ರಿಶೂಲ್ಗೆ ಕೊಡಬೇಕಾದ ಬಟ್ಟೆ, ಒಡವೆ, ಬೆಳ್ಳಿ ಸಾಮಾನು, ಅಲಂಕಾರಿಕ ಸಾಮಗ್ರಿ ಎಲ್ಲಾನು ಎತ್ತಿಟ್ಟಿದ್ಯಾ ಎಂದು ಹೆಂಡತಿಯ ಕಿವಿಯಲ್ಲಿ ಪಿಸುಗುಟ್ಟಿದರು ಪ್ರಮೋದ್. ಎಲ್ಲ ಇಲ್ಲೇ ಜೋಡಿಸಿದ್ದೀನಿ ಎಂದು ನಳಿನಿ ಹೇಳುತ್ತಿರಲು ಇತ್ತ ಶಾಸ್ತ್ರಿಗಳು, ಸುನಂದಿತಮ್ಮ, ಮಗನನ್ನು ಕರೆಯಿರಿ ಎಂದು ಮುಂದಿನ ಶಾಸ್ತ್ರಗಳ ಕಡೆ ಗಮನ ಹರಿಸಿದರು. ನಳಿನಿಯವರೇ, ವರನ ಹಣೆಗೆ ಕುಂಕುಮ ಹಚ್ಚಿ ಕೊಡಬೇಕಾದ್ದನ್ನೆಲ್ಲ ಒಂದೊಂದಾಗೆ ಕೊಡಿ ತಾಯಿ ಎಂದು ಮಂತ್ರೋಚ್ಚಾರಣೆ ಮುಂದುವರೆಸಿದರು. ಸಂಕೋಚಿಸುತ್ತಲೇ ಭಾವಿ ಅಳಿಯನ ಹಣೆಗೆ ಕುಂಕುಮ ಹಚ್ಚಿದರು ನಳಿನಿ. ಅಳಿಯನಿಗೆಂದು ಮಾಡಿಸಿದ ಉಂಗುರ, ಸರ, ಬೆಳ್ಳಿಯ ಪೂಜಾ ಸಾಮಗ್ರಿ, ಧಾರೆಗೆಂದು ತಂದಿದ್ದ ರೇಷ್ಮೆ ಮಡಿ, ರಿಸೆಪ್ಷನ್ಗೆಂದು ತಂದಿದ್ದ ರೇಮಂಡ್ ಸೂಟ್ ಜೊತೆಗೆ ವರಪೂಜೆಗೆಂದು ತಂದ ಶೇರ್ವಾನಿ ಎಲ್ಲವನ್ನೂ ಒಂದೊಂದಾಗೆ ನೀಡಿದರು ದೇಶ್ಮುಖ್ ದಂಪತಿಗಳು. ವಧೂವರರಿಬ್ಬರು ಉಡುಗೊರೆಯಾಗಿ ನೀಡಿದ ವಸ್ತ್ರಗಳನ್ನು ಧರಿಸಿ ಜೊತೆಯಾಗಿ ನಿಂತಾಗ ದೃಷ್ಟಿ ತಾಕೀತೆಂಬಂತಿತ್ತು ಅವರ ಜೋಡಿ. ಸರ್, ಮೇಡಮ್ ಅವರ ಭುಜ ಹಿಡಿದು ನಿಲ್ಲಿ. ಮೇಡಮ್, ಇವಾಗ ನೀವು ನಿಮ್ಮ ಬಲಗೈನ ಅವರ ಎಡ ಭುಜದ ಮೇಲಿಡಿ, ನಿಮ್ಮ ಎಡಗೈನ ಅವರ ಎದೆಯ ಬಲಭಾಗದ ಮೇಲಿಟ್ಟು ಹಾಗೆ ತಲೆಯಾನಿಸಿ. ವಿಧ ವಿಧ ಭಂಗಿಯಲ್ಲಿ ಪೋಸ್ ಮಾಡಲು ಹೇಳುತ್ತಿದ್ದ ಫೋಟೋಗ್ರಾಫರ್ನನ್ನು ಮನಸಾರೆ ಬೈದುಕೊಂಡರು ತ್ರಿಶೂಲ್ ಹಾಗೂ ಆನ್ಯಾ. ಮೊದಲ ಬಾರಿಯ ಭೇಟಿಯಿಂದಿಡಿದು ಈ ಕ್ಷಣದವರೆಗೂ ಒಬ್ಬರನ್ನೊಬ್ಬರು ಮುಖ ಕೊಟ್ಟು ಮಾತಾಡಿಸಿದ್ದಿಲ್ಲ. ಈಗಿನ ಕಾಲದವರಂತೆ ಹೋಟೆಲ್, ಪಾರ್ಕ್, ಸಿನಿಮಾ ಎಂದು ಸುತ್ತಾಡುವುದಿರಲಿ, ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಮೆಸೇಜಸ್ ಕೂಡ ಮಾಡಿದ್ದಿಲ್ಲ. ಆ ಸಿಡುಕು ಮೂತಿಯವನನ್ನು ನಾನಾಗೆ ಯಾಕೆ ಮಾತಾಡಿಸ್ಬೇಕು? ಅದೂ ಅಲ್ಲದೆ ಮದುವೆಗೆ ಮೊದಲೇ ನಾನಾಗೇ ಸೋತು ಅವನ ಹತ್ತಿರ ಹೋಗ್ತೀನಿ ಅಂತ ಗೊತ್ತಾದ್ರೆ ಮದುವೆ ಆದ ಮೇಲೆ ಖಂಡಿತ ಅವನು ನನ್ನ ಡಾಮಿನೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟಕ್ಕೂ ಹುಡುಗರು ಮೊದಲು ನಂಬರ್ ಇಸ್ಕೋಬೇಕಾಗಿರೋದು ಎಂಬ ಭಾವನೆ ಆನ್ಯಾಳದ್ದಾದರೆ, ಅವಳ ಬ್ಯೂಟಿಗೆ ಸೋತು ನಾನಾಗೇ ಅವಳ ಫೋನ್ ನಂಬರ್ ತಗೊಂಡು ಮೆಸೇಜ್ ಮಾಡಿ, ಕಾಲ್ ಮಾಡಿ, ಐ ಮಿಸ್ ಯು, ಐ ವಾಂಟ್ ಟು ಮೀಟ್ ಯು ಅಂತೆಲ್ಲ ಹೇಳ್ತೀನಿ ಅನ್ನೋ ಭ್ರಮೆ ಅವಳಿಗೇನಾದರೂ ಇದ್ರೆ ಅದು ಎಂದಿಗೂ ಭ್ರಮೆಯಾಗೇ ಇರುತ್ತೆ. ನನ್ನ ಹಿಂದೆ ತಿರುಗಿದ ಎಷ್ಟೋ ಹುಡುಗಿಯರನ್ನೇ ನಾನು ತಿರುಗಿ ನೋಡಲಿಲ್ಲ. ಅಂಥದ್ದರಲ್ಲಿ ನಾನಾಗೇ ಒಂದು ಹುಡುಗಿ ಹಿಂದೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಅಂದರೆ ನನ್ನ ಪ್ರಕಾರ ಬಿಸ್ನೆಸ್ ಅಲ್ಲಿ ಮಾಡಿಕೊಳ್ಳೋ ಪ್ರಾಜೆಕ್ಟ್ ಡೀಲ್ ಇದ್ದ ಹಾಗೆ. ನೋ ಮೋರ್ ಅನ್ನೆಸೆಸರಿ ಫೀಲಿಂಗ್ಸ್ ಎಂಬ ಅಭಿಪ್ರಾಯ ತ್ರಿಶೂಲ್ನದ್ದು. ಇಂತಹ ಮನಸ್ಥಿತಿಯ ಇಬ್ಬರನ್ನು ಅಷ್ಟು ಸನಿಹಕ್ಕೆ ಕರೆ ತಂದ ಫೋಟೋಗ್ರಾಫರ್ ಇನ್ನೂ ಇವರ ಕೋಪದ ಬೆಂಕಿಗೆ ಬಲಿಯಾಗದೆ ಉಳಿದದ್ದು ಹೆಚ್ಚೆನ್ನಬೇಕು. ವಧೂವರರ ಫೋಟೋ ಸೆಷನ್ ಮುಗಿದು ಎಲ್ಲರೂ ಊಟ ಮುಗಿಸಿ ಮಲಗಲು ಅವರವರ ಕೋಣೆಗೆ ತೆರಳುವಷ್ಟರಲ್ಲಿ ಗಡಿಯಾರ 11 ಬಾರಿಸಿತ್ತು. ಕಶ್ಯಪ್ ಹಾಗೂ ದೇಶ್ಮುಖ್ ಇಬ್ಬರ ಕುಟುಂಬ, ಅವರಿಬ್ಬರ ಹತ್ತಿರದ ನೆಂಟರಿಷ್ಟರು, ಸ್ನೇಹಿತರು ಮಾತ್ರ ಛತ್ರದಲ್ಲಿ ಉಳಿದುಕೊಂಡರು. ಉಳಿದವರೆಲ್ಲ ಬೆಳಿಗ್ಗೆ ಮುಹೂರ್ತದ ಸಮಯಕ್ಕೆ ಬರುವುದಾಗಿ ಹೇಳಿ ಹೊರಟರು. ಛತ್ರದ ಡೈನಿಂಗ್ ಹಾಲಿನಲ್ಲಿ ಮರುದಿನದ ತಿಂಡಿ ಹಾಗೂ ಊಟದ ಬಗ್ಗೆ ಅಡುಗೆಯವರ ಬಳಿ ಮಾತನಾಡುತ್ತಿದ್ದ ನಳಿನಿ ಹಾಗೂ ಪ್ರಮೋದ್ರನ್ನು ಕಂಡು ಸದ್ಯಕ್ಕೆ ಇವರ ಚರ್ಚೆ ಮುಗಿಯುವುದಿಲ್ಲ ಎಂದರಿತ ಆನ್ಯಾ ಮಲಗಲು ತನ್ನ ಕೋಣೆಯತ್ತ ತೆರಳಿದಳು. ರೂಮಿನ ಬೀಗ ಕಂಡಾಗಲೇ ಅವಳಿಗೆ ಹೊಳೆದದ್ದು ರೂಮಿನ ಕೀ ಅಮ್ಮನ ಹತ್ತಿರವೇ ಇದೆ ಎಂದು. ತನ್ನ ಮರೆವಿಗೆ ತನ್ನ ತಾನೇ ಬೈದುಕೊಳ್ಳುತ್ತಾ ಆಯಾಸದಿಂದ ಹೆಜ್ಜೆಗಳನ್ನೆತ್ತಿಟ್ಟಳು. ಇನ್ನೇನು ಮೆಟ್ಟಿಲುಗಳನ್ನು ಸಮೀಪಿಸಬೇಕೆನ್ನುವಷ್ಟರಲ್ಲಿ ಅಲ್ಲೇ ಪಕ್ಕದ ರೂಮಿನಿಂದ ಬರುತ್ತಿದ್ದ ನಗುವಿನ ಶಬ್ದ ಕೇಳಿ ಕುತೂಹಲದಿಂದ ಮರೆಯಲ್ಲಿ ನಿಂತು ಮೆಲ್ಲಗೆ ಇಣುಕಿದವಳೆ ತ್ರಿಶೂಲ್ ಹಾಗೂ ಅವನ ಸ್ನೇಹಿತರನ್ನು ಕಂಡು ಮುಖ ಕಿವಿಚಿದಳು. ಲೋ, ನಾಳೆ ನಡೆಯೋದು ನಿಂದೆ ಮದುವೆ ಕಣೋ, ಇವತ್ತು ಆಫೀಸ್ ಕೆಲಸ ಮಾಡಬೇಕಾ ಎಂದು ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ತ್ರಿಶೂಲ್ನನ್ನು ಕಂಡು ಮೂಗೆಳೆದನು ಆಕಾಶ್. ಆಕಾಶ, ಅವನು ದಿ ಗ್ರೇಟ್ ತ್ರಿಶೂಲ್ ಕಶ್ಯಪ್, ಸಿಇಒ ಆಫ್ ಕಶ್ಯಪ್ ಸಾಫ್ಟ್ವೇರ್ಸ್. ನೀನೋ ನಾನೋ ಅಲ್ಲ, ಕನಸು ಕಾಣುತ್ತಾ ಟೈಮ್ ವೇಸ್ಟ್ ಮಾಡೋಕ್ಕೆ ಎಂದು ಒಬ್ಬನೆಂದರೆ, ಅದೇ ಗುಂಪಿನ ಮತ್ತೊಬ್ಬ, ನಂಗ್ಯಾಕೋ ಇವನು ನಾಳೆ ರಾತ್ರಿನೂ ಆಫೀಸ್ ಕೆಲಸ ಮಾಡಿಕೊಂಡೇ ಕಳೆಯೋ ಹಾಗೆ ಕಾಣ್ತಿದೆ ಎಂದನು. ಸೋ ವಾಟ್ ಎಂಬ ಉತ್ತರಕ್ಕೆ ಅಲ್ಲಿದ್ದವರೆಲ್ಲ ಬೆರಗಾಗದೇ ಇರಲಿಲ್ಲ, ಆನ್ಯಾಳು ಸೇರಿ.
ಮತ್ತೆ ಯಾವ ಪುರುಷಾರ್ಥಕ್ಕೆ ಮದುವೆ ಆಗ್ತಿದ್ದಿರೋ ತಾವು ಎಂದ ನಾಟಕೀಯವಾಗಿ ಆಕಾಶ್. ಅಪ್ಪ ಅಮ್ಮ ಮತ್ತೆ ವಂದನಾಗೋಸ್ಕರ ಎಂದ ಲ್ಯಾಪ್ಟಾಪ್ನಿಂದ ಕಣ್ತೆಗೆಯದೆ ತ್ರಿಶೂಲ್. ಸಿಡಿಲೆರಗಿದಂತಾಯಿತು ಆನ್ಯಾಳಿಗೆ ತ್ರಿಶೂಲ್ನ ಮಾತನ್ನು ಕೇಳಿ. ಮದುವೆ ಏನೋ ಅವರಿಗೋಸ್ಕರ ಆಗ್ತಿದ್ಯಾ ಸರಿ, ಆದರೆ ಸಂಸಾರ ಅವರಿಗೋಸ್ಕರ ಮಾಡೋಕ್ಕಾಗಲ್ಲ ಅಲ್ವಾ? ಯಾರು ಮಾಡ್ತಾರೆ ಅಂದಿದ್ದು? ನೀವುಗಳೇ ಹೇಳ್ತಿದ್ರಲ್ಲ ನಾಳೇನು ಆಫೀಸ್ ವರ್ಕ್ ಮಾಡ್ತೀನಿ ಅಂತ ಎಂದು ಮಾರ್ಮಿಕವಾಗಿ ನಕ್ಕ ತ್ರಿಶೂಲ್. ನಾವು ತಮಾಷೆ ಮಾಡಿದ್ದು ಕಣೋ ನಿನ್ನ ರೇಗಿಸೋಕೆ ಎಂದು ಹಾಸಿಗೆಯ ಮೇಲುರುಳಿದ್ದ ಮತ್ತೊಬ್ಬ ದಡಕ್ಕನೆದ್ದ. ಬಟ್ ಐ ಆಮ್ ಸೀರಿಯಸ್ ಎಂದು ಮತ್ತೆ ತನ್ನ ಕೆಲಸದಲ್ಲಿ ಮಗ್ನನಾದ ತ್ರಿಶೂಲ್. ನಮಗ್ಯಾರಿಗೂ ಏನೂ ಅರ್ಥ ಆಗ್ತಿಲ್ಲ ಎಂದು ಪ್ರತಿಯೊಬ್ಬರೂ ಮುಖ ಮುಖ ನೋಡಿಕೊಂಡರು. ಇದರಲ್ಲಿ ಅರ್ಥ ಆಗದೆ ಇರುವಂಥದ್ದು ಏನ್ರೋ ಇದೆ? ನಿಮಗೆ ಗೊತ್ತು, ಈ ಪ್ರೀತಿ ಮದುವೆ ಸಂಸಾರ ಅನ್ನೋದೆಲ್ಲ ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಅಲ್ಲ. ಬಟ್ ಮನೇಲಿ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಅದಕ್ಕೆ ಮದುವೆಗೆ ಒಪ್ಕೊಂಡೆ ಎಂದ ಲ್ಯಾಪ್ಟಾಪ್ ಆಫ್ ಮಾಡುತ್ತಾ. ಆಹಾ ಕಳ್ಳ, ಇಷ್ಟ ಇಲ್ಲ ಅಂತಾನೆ ಅಷ್ಟು ಚೆನ್ನಾಗಿರೋ ಹುಡುಗಿನ ಆರಿಸ್ಕೊಂಡಿದ್ದೀಯಾ ಎಂದನೊಬ್ಬ. ಇರಬಹುದು, ಆದರೆ ಮನೆಯವರ ಸೆಲೆಕ್ಷನ್ನೇ ನಂದಲ್ಲ ಎಂದ ಕೈ ಕಟ್ಟಿ ಕೂರುತ್ತಾ. ಇರಬಹುದು ಏನು, ನಿಜವಾಗಿಯೂ ಅತ್ತಿಗೆ ತುಂಬಾ ಬ್ಯೂಟಿಫುಲ್, ಕಣ್ಬಿಟ್ಟು ನೋಡು ಗೊತ್ತಾಗತ್ತೆ ಎಂದು ಖುಷಿಯಾಗಿ ಹೇಳಿದ ಆಕಾಶ್. ಅದರ ಅವಶ್ಯಕತೆ ಸದ್ಯಕ್ಕೆ ಇದೆ ಅನ್ನಿಸ್ತಾ ಇಲ್ಲ ಎಂದ ತ್ರಿಶೂಲ್ನ ಭಾವರಹಿತ ಮುಖವನ್ನು ನೋಡಿ ತಲೆ ಬುಡ ಅರ್ಥವಾಗಲಿಲ್ಲ ಅವನ ಸ್ನೇಹಿತರಿಗೆ. ಲೋ, ಏನೋ ಹೇಳ್ತಿದ್ದಾನೆ ಇವನು ಎಂದು ಕೆಲವರು ತಲೆ ಕೆರೆದುಕೊಂಡರೆ ಇನ್ನು ಕೆಲವರು ಕಣ್ ಮಿಟುಕಿಸಿದರು. ವೆರಿ ಸಿಂಪಲ್, ಮದುವೆ ಅನ್ನೋದು ಒಂದು ಅವಶ್ಯಕತೆ. ಇಟ್ಸ್ ಅ ನೀಡ್ ಟು ಫುಲ್ಫಿಲ್ ಸಮ್ ಆಫ್ ದಿ ಅದರ್ ನೀಡ್ಸ್. ಕೆಲವು ಮಾನವ ಸಹಜ ಅವಶ್ಯಕತೆಗಳ ಪೂರೈಕೆಗೆ ಇದು ಅವಶ್ಯಕತೆ ಅಷ್ಟೆ. ನನಗೆ ಆ ಅವಶ್ಯಕತೆ ಯಾವಾಗಿದೆ ಅನಿಸುತ್ತೋ ಆವಾಗ ನಿಮ್ಮ ಅತ್ತಿಗೆನ ಕಣ್ಮುಚ್ಚದೆ ನೋಡ್ತೀನಿ ಎಂದು ನಕ್ಕನು ತ್ರಿಶೂಲ್. ನಿಂತ ನೆಲ ಕುಸಿದಂತಾಯಿತು ಆನ್ಯಾಳಿಗೆ ತ್ರಿಶೂಲ್ನ ಮಾತುಗಳಿಂದ. ಮನಸ್ಸಿನಲ್ಲೆದ್ದ ಕೋಲಾಹಲ ಸಾಮಾನ್ಯದ್ದಾಗಿರಲಿಲ್ಲ. ಅಮ್ಮ, ನಾನಂದುಕೊಂಡದ್ದೇ ಸರಿಯಮ್ಮ. ಗಂಡಸರು ಯಾವತ್ತೂ ಪ್ರೀತಿ ವಿಶ್ವಾಸಕ್ಕೆ ಅರ್ಹರಲ್ಲ ಎಂದು ಕೂಗಿ ಕೂಗಿ ಹೇಳಬೇಕೆನಿಸಿತು. ಕೇವಲ ಅವಶ್ಯಕತೆಗಳ ಪೂರೈಕೆಗೆ ಮದುವೆ. ಹಾಗಾದರೆ ನಾನು ಅವಶ್ಯಕತೆಗಳನ್ನು ಈಡೇರಿಸೋ ವಸ್ತುನಾ ಎಂದು ಮೌನವಾಗಿ ಕಣ್ಣೀರಿಟ್ಟಿತು ಆನ್ಯಾಳ ಮನಸ್ಸು. ಬದುಕನ್ನು ಪ್ರಾಕ್ಟಿಕಲ್ ಆಗಿ ನೋಡೋ ಹುಡುಗ ತ್ರಿಶೂಲ್. ಪ್ರತಿಯೊಂದನ್ನು ಭಾವನಾತ್ಮಕವಾಗಿ ಪರಿಗಣಿಸೋ ಹುಡುಗಿ ನಮ್ಮ ಆನ್ಯ. ಮೊದಲೇ ಮದುವೆ ಗಂಡಸರ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿರದಿದ್ದ ಆನ್ಯ ತನ್ನ ತಂದೆ ತಾಯಿಗೋಸ್ಕರ ಮದುವೆಗೆ ಒಪ್ಪಿದ್ಲು. ತ್ರಿಶೂಲ್ನ ಥಿಯರಿ ಗೊತ್ತಾಗದೇ ಇದ್ದಿದ್ರಾದರೂ ಒಂದು ರೀತಿ, ಆದರೆ ಈಗ ಅವನ ಮಾತುಗಳನ್ನು ಕೇಳಿದ ನಂತರ ಏನು ಮಾಡ್ತಾಳೆ ನಮ್ಮ ಆನ್ಯ? ಆಗಿದ್ದಾಗಲಿ ಎಂದು ಈ ಮದುವೆಯನ್ನು ನಿರಾಕರಿಸ್ತಾಳ, ಅಥವಾ ತನ್ನ ತಂದೆ ತಾಯಿ ಕುಟುಂಬದ ಮರ್ಯಾದೆಯನ್ನು ಪರಿಗಣಿಸಿ ಮನಸ್ಸಿಗೆ ಕಷ್ಟವಾದರೂ ಸಹ ತ್ರಿಶೂಲ್ನ ಮಡದಿಯಾಗಲು ತಯಾರಾಗುತ್ತಾಳ? ನಿಮಗೇನನ್ಸುತ್ತೆ? ಅಥವಾ ನಿಮ್ಮ ಪ್ರಕಾರ ಆನ್ಯ ಯಾವ ನಿರ್ಧಾರ ತಗೊಳ್ಬೇಕು? ಕಮೆಂಟ್ ಮಾಡಿ ತಿಳಿಸಿ. ಈ ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಸಂಚಿಕೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನನ್ನ ಇತರೆ ಕಾದಂಬರಿಗಳನ್ನು ಓದಲು ಪ್ರತಿಲಿಪಿ ಆ್ಯಪ್ನಲ್ಲಿ ನನ್ನನ್ನು ಫಾಲೋ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.